ಮುಂದುಗೋಡ್ದಾಗ ನಡೆದಿದ್ದ ಇದು ಒಂದು ವಿಯರ್ಡ್ ಇನ್ಸಿಡೆಂಟ್. ಈ ಸ್ಟೋರಿ ನಂಗೆ ಸುನೀಲ್ ಪಾಟೀಲ್ ಅವ್ರು ತಿಳಿಸಿದ್ದ. ಒಮ್ಮೆ ಅವ್ರ ಮತ್ತು ಅವ್ರ ಫ್ರೆಂಡ್ ತಡಸ್ಲಿಂತ್ರ ಮುಂದುಗೋಡ್ ಹೊಂಟಿದ್ರ ಅವ್ರ ಗಾಡಿದ ಸರ್ವಿಸಿಂಗ್ ಮಾಡ್ಸಕ. ಬಟ್ ಯೂಶ್ವಲಿ ಅವ್ರ ಊರ್ ಜನ ಆ ರೋಡ್ದಾಗ ಹೋಗೋಬೇಕಾರ ಅಲ್ಲಿ ಒಂದು ಗುಡಿ ಸಿಗ್ತೈತೆ. ಅವ್ರು ಅಲ್ಲಿ ಗಾಡಿ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಮುಂದೆ ಸಾಕ್ತಾರ. ಬಟ್ ಆ ದಿನ ಸುನೀಲ್ ಪಾಟೀಲ್ ಮತ್ತು ಅವ್ರ ಫ್ರೆಂಡ್ಸ್ ಇದನ್ನ ಮಾಡ್ಲಾರ್ದ ಮುಂದೆ ಹೋಗ್ಬಿಟ್ಟಿದ್ರು. ಅವ್ರ ಬೈಕ್ ನಾವು ಸರ್ವಿಸಿಂಗ್ ಮಾಡಿಸಿ ಸಂಜೆಗೆ ಹೊಳ್ಳು ಬರೋಬೇಕಾದ್ರೆ ಅವ್ರಿಗೆ ಒಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆತ. ಯೂಶ್ವಲಿ ಆ ಏರಿಯಾದಾಗ ನೆಟ್ವರ್ಕ್ ಇರಂಗಿಲ್ಲ. ಅದ ಸ್ಪಾಟ್ದಾಗ ಅವ್ರ ಬೈಕ್ ಆ ದಿನ ಬ್ರೋಕ್ ಡೌನ್ ಆಗ್ಬಿಡ್ತ. ತೆಳಗಿಳಿದು ನೋಡಿದಾಗ ಅವ್ರ ಎರಡೂ ಗಾಲಿ ಪಂಚರ್ ಆಗ್ಬಿಟ್ಟಿತ್ತ. ಅವ್ರಿಬ್ರಿಗೂ ಅನ್ಸಾತ ನಾವು ಬೆಳಗ್ಗೆ ದೇವ್ರಿಗೆ ನಮಸ್ಕಾರ ಮಾಡ್ಲಾರ್ದಕ್ಕೆ ಹಿಂಗಾಗೈತೆ ಅಂತೇಳಿ. ಅದಕ್ಕೆ ಅವ್ರು ತಮ್ಮ ಬೈಕ್ ಉಸ್ಕೊಂಡು ಆ ಟೆಂಪಲ್ ಕಡೆ ಹೊಂಟ್ರು. ಟೆಂಪಲ್ ರೀಚ್ ಆದ್ಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ಹೊಳ್ಳು ಬಂದಾಗ ಈಗ ಬೈಕಿನ ವೀಲ್ಸ್ದಾಗ ಯಾವ ಪಂಚರು ಇರ್ಲಿಲ್ಲ, ಅವೆರಡು ನಾರ್ಮಲ್ ಇದ್ವು. ಇದನ್ನ ನೋಡಿ ಅವರಿಬ್ರು ಶಾಕ್ ಆಗಿ ಹೋಗ್ಬಿಟ್ಟಿದ್ರ. ಅವ್ರಿಗೆ ಗಾಡಿ ಚಾಲು ಮಾಡಿ ತಮ್ಮ ಮನೆ ಕಡೆ ಹೊಂಟ್ರು. ಮನೆ ಕಡೆ ಹೋಗೋಬೇಕಾರ ಒಂದ್ ಕಾರ್ನರ್ದಾಗ ಅವ್ರ ಬೈಕ್ ಸ್ಕಿಡ್ ಆಗ್ಬಿಡ್ತ. ಅವ್ರು ಒಂದ್ ಹಂಪಾರಿ ರೋಡ್ದಾಗ ಬಿದ್ದು ಬಿಟ್ಟಿದ್ರ. ಅದ್ರಲಿಂತ ಅವ್ರ ಬೈಕ್, ಅವ್ರ ಫೋನ್ ಮತ್ ಅವ್ರಿಗೆ ಭಾಳ ಡ್ಯಾಮೇಜಸ್ ಆಗ್ಬಿಟ್ರು. ಆ ರೋಡ್ದಾಗ ಅಡ್ಡಾಡ್ತಿದ್ದ ಸ್ವಲ್ಪ ಜನ ಅವ್ರಿಗಿಬ್ರಿಗೂ ಹೆಲ್ಪ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡೋದ್ರ. ಬಟ್ ನೆಕ್ಸ್ಟ್ ಡೇ ಅಲ್ಲಿದ್ ಒಂದ್ ನ್ಯೂಸ್ ಕೇಳಿದಾಗ ಅವ್ರಿಬ್ರು ಶಾಕ್ ಆಗಿ ಹೋಗ್ಬಿಟ್ಟಿದ್ರ. ಎದಕ್ಕಂದ್ರ ಅವ್ರು ಬಿದ್ದಿದ್ ಸ್ಪಾಟ್ದಾಗ ಒಬ್ರದ್ ಮರ್ಡರ್ ಆಗ್ಬಿಟ್ಟಿತ್ತು. ಅವ್ರಿಗೆ ಅನ್ಸಾತ್ ಬಿಡ್ತ ಆ ದಿನ ಯಾವ್ದೋ ಒಂದ್ ನೆಗೆಟಿವ್ ಎನರ್ಜಿನ ಅವ್ರಿಗೆ ಬಿಳಿಸಿತ್ತಂತೆ. ನಿಮ್ದು ಯಾವ್ದಾರ ಇಂಥದ್ದು ರಿಯಲ್ ಲೈಫ್ ಇನ್ಸಿಡೆಂಟ್ ಆಗಿದ್ರ ನಂಗೆ DM ಮಾಡಿ ತಿಳಿಸ್ಬೋದು. ನಾನು ನನ್ನ ಸ್ಪೂಕಿ ಸಂಡೇ ಎಪಿಸೋಡ್ದಾಗ ಅದನ್ನು ಪಬ್ಲಿಷ್ ಮಾಡಕ್ಕೆ ನೋಡ್ತೇನೆ. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡ್ರಿ. ಅಕ್ಲ ಸಿಕ್ವರಿ.